ಏನಾದರೂ ಈ ಕಡೆ ಭಾಗದಲ್ಲಿ ಬಂಗಾರಪ್ಪಾಜಿಯವರಿಗೆ ರಾಜಕೀಯವಾಗಿ ಶಕ್ತಿ ಬಂದಿದೆ ಅಂದರೆ ಅದು ಬ್ಯಾರಿ ಸಮಾಜದಿಂದ. ನಾವಿಷ್ಟು ಜನರಿದ್ವಲ್ಲ ಅಜಬ್ ಅವರೇ, ಎಲ್ಲರಿಗೂ ಚಪ್ಪಾಳೆ ಬಿತ್ತು. ನಿಮ್ಮ ಹೆಸರು ಹೇಳಿದಾಗ ಸ್ವಲ್ಪ ನಮ್ಗಿಂತನೂ ಜಾಸ್ತಿ ನಿಮಗೆ ಚಪ್ಪಾಳೆ ಬಂತು. ದಟ್ ಇಸ್ ದ ಪವರ್ ಆಫ್ ಎಜುಕೇಷನ್. So one of my role model was Yanappai Abdullah Bindi. The qualities they had, they were successful in their business, they were family oriented people, they were religious people, and they were very generous and helpful people. So let's all identify a role model and try to imbibe these qualities so that we succeed in life. ತುಂಬ ಸಂತೋಷವಾಗ್ತದೆ. ನಾನು ನೆನೆಸಲಿಲ್ಲ ಬ್ಯಾರಿ ಚೇಂಬರ್ ಆಫ್ ಕಾಮರ್ಸ್ 2016ನಲ್ಲಿ ಆರಂಭವಾಗಿ 10 ವರ್ಷ ಆಯಿತಂದು. ತುಂಬ ಖುಷಿ ಆಯಿತು. ದಶಮಾನ ವರ್ಷವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬಂದಿದ್ದೀರಿ ನೀವೆಲ್ಲರೂ. ನನಗೆ ತುಂಬ ಖುಷಿ ಅಂದರೆ ನಮ್ಮ ವೇದಿಕೆಯಲ್ಲವರೆಲ್ಲ ಒಂದೊಂದು ಬಿಸ್ನೆಸ್ ಟೈಕೂನ್ನವರಿದ್ದಾರೆ, ದೊಡ್ಡ ದೊಡ್ಡ ಎಜುಕೇಷನಿಸ್ಟ್ ಇದ್ದಾರೆ, ರಾಜಕೀಯವರಿದ್ದಾರೆ. ಇವರೆಲ್ಲ ನಮ್ಮ ಕರೆಗೆ ಒಕ್ಕಟ್ಟು ಎಲ್ಲರೂ ಬಂದಿದ್ದಾರೆ. ನನಗೆ ತುಂಬ ಸಂತೋಷ, ಭಾಳ ಸಂತೋಷ ಆಗ್ತದೆ. 10 ವರ್ಷದ ತಮ್ಮ ಪ್ರಯಾಣ, ಎಂತೆಂಥ ದೊಡ್ಡ ವ್ಯಕ್ತಿಗಳನ್ನು ವೇದಿಕೆ ಮೇಲೆ ಕೂರಿಸಿ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಭಾಳ ಇಲ್ಲಿಂದ ಕಲಿಬೇಕು ಅನಿಸುತ್ತೆ ನನಗೆ. ಯಾಕೆಂತ ಹೇಳಿದರೆ ಸನ್ಮಾನ್ಯ ಡಾಕ್ಟರ್ ಅಬ್ದುಲ್ ಕುನ್ನಿ ಅವರಿದ್ದಾರೆ. ಅವ್ರಿಗೂ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರಿಗೂ ಮತ್ತು ಬ್ಯಾರಿ ಸಮಾಜಕ್ಕೆ ಏನಾದರೂ ಈ ಕಡೆ ಭಾಗದಲ್ಲಿ ಬಂಗಾರಪ್ಪಾಜಿಯವ್ರಿಗೆ ರಾಜಕೀಯವಾಗಿ ಶಕ್ತಿ ಬಂದಿದೆ ಅಂದರೆ ಅದು ಬ್ಯಾರಿ ಸಮಾಜದಿಂದ. ಭಾಳ ಫಾಲೋವರ್ಸ್ ಇದ್ದಾರೆ, ತುಂಬ ಜನರು. ಅದರಲ್ಲಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿ ಇರಬೇಕಾದ್ರೆ ನೋಡಿ ನೀವು ವ್ಯಾವಹಾರಿಕವಾಗಿ ಎಷ್ಟು ಮಟ್ಟಕ್ಕೆ ಬರ್ತೀರಾ. ಉದಾಹರಣೆಗಳು ಇಲ್ಲೇ ಇದೆ. ಅದನ್ನು ನಾನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಕುನ್ನಿಯವರೇ, ತಮಗೂ ಕೂಡ ಡೆಂಟಲ್ ಕಾಲೇಜ್ನಲ್ಲಿ ನಮ್ಮ ತಂದೆ ಬಂಗಾರಪ್ಪಾಜಿಯವರು 91ರಲ್ಲಿ ಕೊಟ್ಟರು. 91ರಲ್ಲಿ. ಅದೇ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೂ ಕೊಟ್ಟರು. ನೀವು ಭಾಳ ಮೇಲೆ ಬಂದ್ರಿ, ನಾನು ಇನ್ನೂ ಒದ್ದಾಡ್ತಾ ಇದ್ದೀನಿ ತಳಗಡೆ. ಅಷ್ಟೇ ಡಿಫ್ರೆನ್ಸ್ ನಮಗೆ ನಿಮಗೆ. ಆದರೆ ಅದನ್ನು ಯಾಕೆ ಹೇಳ್ತೀನಿ ಅಂದರೆ, ನೀವು ಎಷ್ಟು ನೋಡಿ ಇವತ್ತು ಅಷ್ಟು ದೊಡ್ಡಕ್ಕೆ ಏರಿ, ಅಷ್ಟು ದೊಡ್ಡ ಮಟ್ಟಕ್ಕೆ ಏರಿ, ನಾವು ನಮ್ಮ ಕ್ಷೇತ್ರದಲ್ಲೂ ಕೂಡ, ಶಿವಮೊಗ್ಗದಿಂದನೂ ಕೂಡ ಬಂದು ಯಾರಾದರೂ ಒಂದು ಸಹಕಾರ ಬೇಕು ಅಂದರೆ, ಯಾಕೆಂದರೆ ದುಡಿಯೋದು ಬಹಳ ಮುಖ್ಯ. ಅದು ಹೆಂಗೆ ಕಷ್ಟಪಟ್ಟು ಬಿಡ್ತಾರೆ, ದುಡಿತಾರೆ, ಕಷ್ಟಪಟ್ಟಿರ್ತಾರೆ. ಆ ದಾನ ಮಾಡ್ತಕ್ಕಂಥ ಹೃದಯ, ಸಹಕಾರ ಮಾಡ್ತಕ್ಕಂಥ ಹೃದಯ ಇದೆಯಲ್ಲ, ಅದು ಸನ್ಮಾನ್ಯ ಡಾಕ್ಟರ್ ಕುನ್ನಿ ಅವರಿಗೆ ಭಾಳ ಮುಂದೆ ಇದೆ. ನಿಮ್ಮ ಸೇವೆಗೆ ನಮಗೇನು ಸಹಕಾರವನ್ನು ಮಾಡ್ತೀರಾ? ಯಾಕೆಂದರೆ ಶಿವಮೊಗ್ಗ ಜಿಲ್ಲೆಯಿಂದ ಭಾಳ ಜನರು ಬರ್ತಾರೆ ಕುನ್ನಿ ಅವರೇ. ಅದಕ್ಕೆ ನನಗೆ ವಿಶೇಷವಾಗಿ ನಿಮಗೆ ನಮ್ಮ ಜಿಲ್ಲೆ ಪರವಾಗಿ ಎಲ್ಲರಿಗೂ ಕೂಡ ಬೇರೆ ಬೇರೆ ಕಡೆಯಿಂದನೂ ಬರ್ತಾ, ಇಲ್ಲೂ ಕೂಡ ನೀವು ಭಾಳ ಸೇವೆಯನ್ನು ಮಾಡ್ತಾ ಇದ್ದೀರಿ. ಮತ್ತು ಸನ್ಮಾನ್ಯ ತುಂಬೆ ಅವ್ರನ್ನ ನಾನು ದುಬೈಯಲ್ಲಿ ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು. ಯಾಕೆಂದರೆ ನಾನು ಮುಂಚೆ ಅವ್ರನ್ನ ಭೇಟಿ ಮಾಡಿರಲಿಲ್ಲ, ಬಟ್ ನಮ್ಮ ತಂದೆಯವರೆಲ್ಲ ಅವ್ರಿಗೆ ಭಾಳ ಆತ್ಮೀಯರು. ನನಗನ್ಸುತ್ತೆ ನೀವು ಹೋದ ವರ್ಷ, ಲಾಸ್ಟ್ ಇಯರ್ ವಿ ಹ್ಯಾಡ್ ಗಾನ್ ಟು ದುಬೈ. ಐ ಥಿಂಕ್ ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರಿ. ದುಬೈಯಲ್ಲಿ ಅಂಥ ಒಂದು 15,000 ಬ್ಯಾರೀಸನ್ನು ಹಿಡ್ಕೊಂಡು ಒಂದು ಭಾಳ ದೊಡ್ಡ ತಮ್ಮ ಸಮಾಜದ ಕಾರ್ಯಕ್ರಮವನ್ನು, ಒಂದು ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ. ಯಾಕೆಂದರೆ ಹಿದಾಯತ್ ಅವರೆಲ್ಲ ಆ ಸಂದರ್ಭದಲ್ಲಿದ್ದರು, ನೀವೆಲ್ಲರೂ ಕೂಡ, ಮತ್ತು ನಮ್ಮ ಅಧ್ಯಕ್ಷರು ಕೂಡ, ಅವರೆಲ್ಲರೂ ಕೂಡ ನೀವು ಮಾಡಿದ್ದು ಭಾಳ ದೊಡ್ಡ ಮಟ್ಟದಲ್ಲಿ. ನಾನು ಅವತ್ತು ಕೂಡ ನನಗೆ ಕರೆದಿದ್ರು, ನಾನು ಇಲ್ಲಿಂದ ಅದೊಂದೇ ಕಾರ್ಯಕ್ರಮಕ್ಕೆ ಹೋಗಿದ್ದು. ಇವತ್ತು ಕೂಡ ಏನಾದರೂ ಬಂದಿದ್ದೀನಿ ಅಂದರೆ ತಮ್ಮ ಸಮಾಜಕ್ಕೆ ಇರತಕ್ಕಂಥ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಗೌರವ, ಸಾಮಾಜಿಕವಾಗಿ, ಅದು ಯಾವುದೇ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ, ಮೊನ್ನೆ ಗಲ್ಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಯಾವುದೇ ಸಂದರ್ಭದಲ್ಲಿ ತಮ್ಮ ಸಮಾಜದವರಿಂದ ಕಲಿತಕ್ಕಂಥದ್ದು ವಿಚಾರ ಏನು ಅಂದರೆ, ದುಡಿಯೋದು ಒಂದೇ ಅಲ್ಲ, ಅದು ಕೊಡ್ತಕ್ಕಂಥ ಒಂದು ಹೃದಯವನ್ನು ಕಲಿತಕ್ಕಂಥ, ಅದು ನನಗೆ ವೈಯಕ್ತಿಕವಾಗಿ ನನಗೆ ಭಾಳ ಪ್ರೀತಿ, ನನಗೆ ಆಸೆ. ಆದರೆ ನೋಡಿ, ಅವರು ಅಜ್ಜಪ್ಪ ಅವ್ರನ್ನ ನೋಡಿದ ತಕ್ಷಣ ಅವ್ರನ್ನ ಹಿಡಿಯೋದೇ ಕಷ್ಟ. ಅಲ್ಲಿ ವಿಧಾನಸೌಧಕ್ಕೆ ಬರ್ತಾರೆ, ಇಲ್ಲಿಂದ ಎಲ್ಲೆಲ್ಲ ಓಡೋಗ್ಬಿಟ್ಟಿರ್ತಾರೆ. ಅವ್ರಿಗೊಂದು ಕೆಲಸವನ್ನು ಮಾಡಿಕೊಟ್ಟೆ. ಈಗ ಅಲ್ಲಿ ಕುತ್ಕೊಳ್ತಾ ಇದ್ದರೆ ಅವ್ರು ಬೇರೆ ಏನೂ ಕೇಳಲಿಲ್ಲ.
ಅದೇನೋ ಒಂದು ಅವ್ರ ಸ್ಕೂಲಿಗೆ ಕೆಲಸ ಆಗ್ಬೇಕಂತ, ಅದನ್ನು ಸ್ಯಾಂಕ್ಷನ್ಡ್ ತೊಗೊಳ್ಳಿ, ಡೋಂಟ್ ವರಿ. ನೀವು ಏನು ಕೇಳಿದ್ರೂ ಯಾವಾಗಲೂ ಪರ್ಮನೆಂಟ್ ನಿಮಗೆ ಸ್ಯಾಂಕ್ಷನ್ಡ್. ನೀವು ಯಾಕಂದರೆ ನಿಮ್ಮನ್ನು ನೋಡಿದಾಗ ನೋಡಿ, ನಾವು ಇಷ್ಟು ಜನರಿದ್ವಲ್ಲ ಅಜ್ಜಬ್ಬ ಅವರೇ, ಎಲ್ಲರಿಗೂ ಚಪ್ಪಾಳೆ ಬಿತ್ತು. ನಿಮ್ಮ ಹೆಸರು ಹೇಳಿದಾಗ ಸ್ವಲ್ಪ ನಮ್ಗಿಂತನೂ ಜಾಸ್ತಿ ನಿಮಗೆ ಚಪ್ಪಾಳೆ ಬಂತು. ದಟ್ ಇಸ್ ದ ಪವರ್ ಆಫ್ ಎಜುಕೇಷನ್. ಎಜುಕೇಷನ್ ಪವರ್ ಏನು ಅಂದರೆ ಅದು ನಾವು ನಮ್ಮಂಥವ್ರು ಅದು ಅರ್ಥ ಮಾಡ್ಕೋಬೇಕು. ನಿಮ್ಮ ಸಮಾಜದ ಸೇವೆ ಮತ್ತು ನೀವು ಕೂಡ ಏನು ಬ್ಯಾರಿಸ್ ಚೇಂಬರ್ಸ್ ಆಫ್ ಇಂಡಸ್ಟ್ರೀಸ್ ನಿಮ್ದು ಏನಿದೆ ಅದು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ವಿಸ್ತರಣೆ ಆಗಲಿ, ಇನ್ನೂ ಮೇಲ್ ಬರಲಿ. ಇದು ನಮಗೆ ಬರೀ ನಮ್ಮ ಮಂಗಳೂರಿಗಲ್ಲ ಕೀರ್ತಿ, ನಮ್ಮ ರಾಜ್ಯಕ್ಕಲ್ಲ, ಇದು ನಮ್ಮ ದೇಶಕ್ಕೆ ನಿಮ್ಮ ಸಮಾಜದಿಂದ ಅದು ಕೀರ್ತಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಡಾಕ್ಟರ್ ಕುನ್ನಿ ಅವರಿಗೆ ವಿಶೇಷವಾಗಿ ಏನು ಅವರಿಗೆ ಒಂದು ಸನ್ಮಾನವನ್ನು ತಮ್ಮ ಸಂಸ್ಥೆಯಿಂದ ತಾವೆಲ್ಲರೂ ಕೂಡ ನೀವು ಮಾಡಿದಿರಿ. ಅದಕ್ಕೆ ನನಗೂ ಕೂಡ ಈ ಪಾಲ್ದಾರಾಗಲಿಕ್ಕೆ ನನಗೆ ಅವಕಾಶನ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಭಾಳ ಸಂತೋಷ. ಸನ್ಮಾನ್ಯ ತುಂಬೆ ಅವ್ರಿಗೂ ಅಷ್ಟೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ವಿಶೇಷವಾಗಿ ಅಧ್ಯಕ್ಷರಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದಾಗಲಿ. ಕರ್ನಾಟಕ ರಾಜ್ಯ ಸರ್ಕಾರದಿಂದ, ಯಾಕೆಂದರೆ ನೀವು ಬಹುಸಂಖ್ಯಾತರು ಬಹುತೇಕವಾಗಿ ಜಾಸ್ತಿ ನಮ್ಮ ರಾಜ್ಯದಲ್ಲಿದ್ದಾರೆ, ಅದು ನಮ್ಮ ಹೆಮ್ಮೆ. ನಿಮ್ಮನ್ನು ಕಾಪಾಡ್ತಕ್ಕಂಥ, ನಿಮಗೆ ಸಹಕಾರ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಿರ್ತದೆ. ಯಾವುದೇ ಸಂದರ್ಭದಲ್ಲಿ ನಿಮ್ಮ ಸಮಾಜದಾಗಲಿ ನಿಮ್ಮ ಧರ್ಮದಾಗಲಿ ಏನೇ ಕೆಲಸ ಇದ್ರೂ ಕೂಡ ನಮ್ಮ ಸರ್ಕಾರ ಅದು ಸೇವೆಗೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಇರುತ್ತೆ ಅಂಥೇಳಿ ಒಬ್ಬ ಸಚಿವನಾಗಿ ಸರ್ಕಾರದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. Like Mahatma Gandhi once said, be the change you wish to see in the world. In this context, I express my profound gratitude to BCCI for considering me worthy of Barry Legend Award. Coming from them, this award means a lot for me. Although frankly speaking, I am not sure if I really deserve the same. Nevertheless, more than me, myself, I consider it is a tribute to the dedication of my beloved father, Enapaya Moidin Kunyi. It's all thanks to him that I have reached thus far today in my journey to fulfill the visions, especially in the education and healthcare scenario, for the people of our community in particular and society in general. While once again congratulating Dr. Rashid and his dynamic team on this milestone accomplishment, I pray Almighty Allah to grant him good health and fortitude to persist with their noble deeds to carry forth the legacy of the institution to the zenith of excellence, endurance and empowerment. I wish to congratulate Janab Muhammad Imtiaz, General Secretary, and Janab Mansoor Ahmad, Convener, BCCI decennial ceremony for a flawless conduct of this program. Thank you one and all. Jai Hind, Jai Karnataka. I would like to thank Rashid Bhai for having invited me, for all his efforts to bring the Barry's community in the forefront. I think he is a legend in this matter. No one else can do what he's been doing. I think every one of you should give him a big hand for this and appreciate what he's doing. Barry has got an organization in UAE. This is headed by a young leader called Hidayat. Even he is doing fantastic there. He's a very, very committed person. So we should give him a big hand also. Lastly, before I conclude, I must say, I grew up in a joint family. So when I grew up, it was a joint family, grandfather, uncles, father, children, cousins, we lived together. So we identified many role models, when I say I want to be like my grandfather, I want to be like my uncle. So one of my role model was Enapai Abdullah bin. So the qualities they had, they were successful in their business, they were family-oriented people, they were religious people, and they were very generous and helpful people. So let's all identify a role model and try to imbibe these qualities so that we succeed in life. So I would like to thank you once again. I wish the Barry's Association big success.
Inshallah, in whatever way we can support, we are ready to support. Thank you very much. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.